ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ಮಂಗಳೂರಿನದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಚಿತ್ರ ಕಹಾನಿ ಅಥವಾ ಒಂದು ವಿಚಿತ್ರವಾದಂತಹ ಪ್ರೇತಾತ್ಮದ ಸ್ಟೋರಿಯನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ. ಇಲ್ಲಿ ಒಂದು ಅಗೋಚರ ಶಕ್ತಿ ಒಂದು ಕುಟುಂಬಕ್ಕೆ ಕಾಡ್ತಾ ಇದೆಯಂತೆ. ಇದಾಗಿರೋದು ಘಟನೆ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದಲ್ಲಿ. ಮೊಬೈಲ್ ಕ್ಯಾಮೆರಾದಲ್ಲಿ ಒಂದು ವಿಚಿತ್ರವಾದಂತಹ ಮುಖ ಸೆರೆಯಾಗುತ್ತೆ. ಇದು ಪ್ರೇತ ಬಾಧೆ ಅಂತೇಳಿ ಮನೆಯ ಸದಸ್ಯರು ಕಂಗಾಲಾಗಿದ್ದಾರೆ, ಭಯಭೀತರಾಗಿದ್ದಾರೆ. ಈ ಅನುಭವ ಆಗಿರೋದು ಉಮೇಶ್ ಶೆಟ್ಟಿ ಅನ್ನೋರ ಕುಟುಂಬಕ್ಕೆ. ಮನೆಯೊಳಗೆ ಆಗಾಗ ಬಟ್ಟೆಗಳಿಗೆ ಬೆಂಕಿ ಹೊತ್ಕೊಳ್ಳುತ್ತಂತೆ. ಪಾತ್ರೆಗಳು ಏಕಾಏಕಿ ಚೆಲ್ಲಾಪಿಲ್ಲಿಯಾಗಿ ಬೀಳ್ತವಂತೆ. ಇದು ಒಂದಿನದಲ್ಲ, 3 ತಿಂಗಳಿಂದಲೂ ಕೂಡ ಉಮೇಶ್ ಕುಟುಂಬಕ್ಕೆ ಪ್ರೇತಾತ್ಮದ ಕಾಟ ಕಾಡ್ತಾ ಇದೆಯಂತೆ. ನೋಡಿ, ಗಮನಿಸ್ತಾ ಇದ್ದೀರಿ, ಮೊಬೈಲ್ನಲ್ಲಿ ಸೆರೆಯಾಗಿರುವಂಥದ್ದು ಒಂದು ವಿಚಿತ್ರವಾದಂತಹ ಮುಖ ಸೆರೆಯಾಗಿದೆ. ಆಮೇಲೆ ಮನೆ ಒಳಗಡೆ ಇದಕ್ಕಿದಂಗೆ ಬಟ್ಟೆ ಬೆಂಕಿಯಿಂದ ಹೊತ್ಕೊಳ್ಳೋದು, ಹೊತ್ತಿ ಉರಿಯೋದು, ಆಮೇಲೆ ಪಾತ್ರೆಗಳ ಚೆಲ್ಲಾಪಿಲ್ಲಿಯಾಗಿ ಬೀಳೋದು, ನೆಗೆಟಿವ್ ಎನರ್ಜಿ ಮನೆಯೊಳಗಿದೆ ಅಂತ. ಇದು ದಕ್ಷಿಣ ಕನ್ನಡದ ಮಾಲಾಡಿಯಲ್ಲಾಗಿರೋ ಘಟನೆ. ಇದು ಕುಟುಂಬಸ್ಥರು ಭಯಭೀತರಾಗಿದ್ದಾರೆ ಇದರಿಂದ. ನೋಡಿದ್ರೆ ಇದ್ದಕ್ಕಿದ್ದಂಗೆ ಬಟ್ಟೆ ಬೆಂಕಿ ಹೊತ್ಕೊಳ್ಳುತ್ತೆ, ಕಾರಣ ಇಲ್ಲ ಏನಿಲ್ಲ. ಮತ್ತೊಂದು ಕಡೆ ಇದ್ದಕ್ಕಿದ್ದಂತೆ ಪಾತ್ರೆಗಳು ಬಿಡುತ್ತವೆ, ಯಾವ ಬೆಕ್ಕು ಇರಲ್ಲ, ಏನೂ ಇರೋದಿಲ್ಲ. ಆಮೇಲೆ ಮೊಬೈಲ್ನಲ್ಲಿ ಒಂದು ವಿಚಿತ್ರ ಮುಖ ಸರಿಯಾಗಿದೆ ನೋಡಿ, ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಒಂದು ವಿಚಿತ್ರ ಮುಖ. ಇದು ನೆನ್ನೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಟ್ ಕಮೆಂಟ್ ಸೆಕ್ಷನ್ ನಿಮಗೆ ಗೊತ್ತಿರುತ್ತೆ, ಕೆಲವೊಬ್ರು ಇದು ಕಲ್ಪನೆ ಅಥವಾ AI ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಅಂತಾರೆ. ಬಟ್ ಫ್ಯಾಮಿಲಿಯ ಪ್ರಕಾರ ಇದು ಯಾವುದೇ ಎಡಿಟೆಡ್ ಅಲ್ಲ ಅಥವಾ ಯಾವುದೇ AI ಜನರೇಟೆಡ್ ಒಂದು ಇಮೇಜ್ ಅಲ್ಲ, ಇದು ಲೈವಲ್ಲಿ ಸರಿಯಾಗಿರುವಂಥ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದಲ್ಲಾಗಿರೋ ಘಟನೆ. ಇದು ಆಗಿದ್ದೇನು ಅಂತಂದರೆ ಇಷ್ಟೇ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಅವಾಗವಾಗ ಇಟ್ಟಿದ್ದ ಬಟ್ಟೆಗಳು ಬೆಂಕಿಗೆ ಆಹುತಿ ಆಗ್ತಾ ಇದ್ವು. ಇದ್ದಕ್ಕಿದ್ದಂಗೆ ಬೆಂಕಿ, ಯಾವ ಒಂದು ಎಲೆಕ್ಟ್ರಿಕ್ ವೈರ್ ಇರೋದಿಲ್ಲ ಅಥವಾ ಮ್ಯಾಚ್ ಬಾಕ್ಸ್ ಸುತ್ತಮುತ್ತ ಇರೋದಿಲ್ಲ ಅಥವಾ ದೀಪದಿಂದ ಹತ್ಕೊಂಡಿದ್ದಲ್ಲ. ಅದು 1-2 ಸಲ ಅಲ್ಲ, 3-4 ಸಲ ಆಗಿದೆಯಂತೆ. ಆಮೇಲೆ ಮನೇಲಿ ಪಾತ್ರೆಗಳು ಇದ್ದಕ್ಕಿದ್ದಂಗೆ ಬೀಳೋದೆಲ್ಲ ಆಗುತ್ತಂತೆ. ಮನೇಲಿ ಬೆಕ್ಕಿದೆ, ಹೌದು, ಈಗ ನೋಡಿದ್ರಿ, ಮನೇಲಿ ಬೆಕ್ಕಿದೆ, ಆದರೆ ಬೆಕ್ಕು ಬೀಳಿಸಿದ್ದಲ್ಲ, ಇದ್ದಕ್ಕಿದ್ದಂತೆ ಬೀಳುತ್ತೆ ಪಾತ್ರೆಗಳು, ಹೀಗನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆ ಕುಟುಂಬಸ್ಥರು. ಆಮೇಲೆ ಏಕಾಏಕಿ ಆಕಾಶದಲ್ಲಿ
ಅಂದರೆ ತಲೆ ಎತ್ತು ನೋಡಿದ್ರೆ ಒಂದು ಪ್ರೇತಾತ್ಮಕದ ಮುಖ ಕಾಣಿಸ್ತಾ ಇತ್ತಂತೆ. ಅದನ್ನು ಫೋಟೋ ತೆಗೆದು ಇಟ್ಕೊಂಡಿದ್ದಾರೆ ನೋಡಿ ಅದು. ಬಟ್ ಇದು ನೆನ್ನೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ. ಇದನ್ನು ಯಾವುದೋ ಮೂವಿ ಪ್ರಮೋಷನ್ಗೇನೋ ಹೋಲಿಸಿದ್ರು ಅಂತ ಕಾಣಿಸುತ್ತೆ. ಯಾವುದೋ AI ಇದು ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ಸ್ ಹಾಕಿದ್ರು. ಬಟ್ ಕುಟುಂಬಸ್ಥರು ಮಾತ್ರ ಅದು ಸುಳ್ಳು, ಇದು ಕಣ್ಣಾರೆ ಕಂಡಿದ್ದು ನಾವು ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೇ ಹೇಳ್ಕೊಳ್ಬೋದು, ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಜೊತೆಗೆ ಅವರವರ ಭಯಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ ಜನ. ಈಗ ಅವ್ರಿಗೆ ಆಗ್ತಾ ಇರೋದಕ್ಕೂ ಇಲ್ಲಾಗಿರೋದಕ್ಕೂ ಅವ್ರಿಗಿರೋ ಒಳಗೆ ಇರುವಂಥ ಭಯಕ್ಕೂ ಒಂದಕ್ಕೊಂದು ತಾಳೆಯಾಗಿ ಅವರು ಕಲ್ಪನೆ ಮಾಡ್ಕೊಂಡಿರ್ಬೋದು, ಅಥವಾ ಅವ್ರಿಗನ್ನಿಸಿದ ಪ್ರಕಾರ ಅದು ನಿಜವೇ ಆಗಿರ್ಬೋದು. ಬಟ್ ಇದನ್ನು ಯಾವ ರೀತಿ ನೋಡೋದು ಅನ್ನೋದು ಪ್ರಶ್ನೆ. ಬಟ್ ಇಲ್ಲಿ ಆ ಫ್ಯಾಮಿಲಿಗೆ ಮಾತ್ರ ಭಯ ಕಾಡ್ತಾ ಇದೆ. ಸುತ್ತಮುತ್ತ ಅಕ್ಕಪಕ್ಕ ಅಂತ ಸುತ್ತಮುತ್ತ ಅಷ್ಟು ಮನೆಗಳಿಲ್ಲ, ಖಾಲಿ ಕಾಣಿಸ್ತಾ ಇದ್ದಾವೆ. ಸೊ ಹಾಗಾಗಿ ಈ ಕುಟುಂಬ ಸಪ್ರೇಟಾಗಿ ಬೇರೆ ಇದೆ. ಸೊ ಭಯದ ವಾತಾವರಣ ಆಬ್ವಿಯಸ್ಲಿ ನಿರ್ಮಾಣ ಆಗಿದೆ ಅಲ್ಲಿ. ಇತ್ತೀಚೆಗಷ್ಟೇ ಅಲ್ಲಿ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಬ್ರಹ್ಮರಾಕ್ಷಸನ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂಥೇಳಿ ಒಂದಷ್ಟು ಪೂಜೆ ಪುನಸ್ಕಾರವನ್ನು ಮಾಡಿ ಬ್ರಹ್ಮರಾಕ್ಷಸನನ್ನು ಉಚ್ಚಾಟನೆ ಮಾಡಿದ್ದನ್ನು ಕೂಡ ನೀವು ಗಮನಿಸಿದ್ರಿ. ಅದೊಂದು ಅಲ್ಲಿನ ಆಚರಣೆ. ಆದರೆ ಮತ್ತೊಂದು ಅದೇ ರೀತಿಯಾದಂಥ ಪ್ರಕರಣ. ಬಟ್ ಇದನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋದು ಗಮನಿಸಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಿರಿಧರ್, ಈಗಷ್ಟೇ ಹೇಳ್ತಾ ಇದ್ದೆ, ಮೊನ್ನೆಯಷ್ಟೇ ಈ ಬ್ರಹ್ಮರಾಕ್ಷಸನ ಉಚ್ಚಾಟನೆಯ ಒಂದು ವಿಧಿವಿಧಾನಗಳು, ಅಲ್ಲಿ ಪೂಜೆ ಪುನಸ್ಕಾರ ಹೆಂಗೆ ನಡೀತು ಅಂಥೇಳಿ ಒಂದು ವಿಚಿತ್ರ ಆಚರಣೆ. ಈಗ ಮತ್ತೊಂದು ಕಡೆ ಒಂದು ವಿಚಿತ್ರ ಪ್ರಕರಣ ಶುರುವಾಗ್ತಾ ಇದೆ. ಏನೋ ಕಾಟ ಕೊಡ್ತಾ ಇದೆ ಪ್ರೇತಾತ್ಮ ಅಂತ ಫ್ಯಾಮಿಲಿಗೆ. ಏನು ಹೇಳ್ತಾರೆ ಫ್ಯಾಮಿಲಿಯವರು? ಶರತ್, ಇದು ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಎಂಬ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ ಅಲ್ಲಿಯ ಆ ವಿಡಿಯೋ ಕೂಡ ಈಗ ಚಿತ್ರೀಕರಣ ಆಗಿರುವಂತದ್ದು. ಮತ್ತೆ ಆ ವಿಡಿಯೋದಲ್ಲಿ ಕೆಲವು ಬಟ್ಟೆಗಳನ್ನು ಸುಡ್ತಾ ಇರುವಂತದ್ದು, ಮತ್ತೆ ಕೆಲವು ಅಸ್ಪಷ್ಟ ದೃಶ್ಯಗಳು ಕೂಡ ಇವೆ. ಅದನ್ನು ಅಲ್ಲಿಯ ಸ್ಥಳೀಯರು ಮನೆಯವರು ಮೊಬೈಲ್ ನಲ್ಲಿ ವಿಡಿಯೋ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದರ ಜೊತೆಗೆ ಪ್ರೇತ ಬಾಧೆ ಇದೆ ಅನ್ನೋ ಆ ಕಾರಣದಿಂದಾಗಿ ನಮ್ಗೆ ರಾತ್ರಿ ಹೊತ್ತಿಗೆ ಮಲಗ್ಲಿಕ್ಕೆ ಆಗ್ತಾ ಇಲ್ಲ. ಯಾರೋ ಬಂದು ಕುತ್ತಿಗೆ ಹೆಚ್ಚುತ್ತಾ ಇದ್ದಾರೆ. ಮತ್ತೆ ಅದರಿಂದಾಗಿ ಪ್ರೇತದಿಂದಾಗಿ ನಮ್ಗೆ ಅಲ್ಲಿ ತುಂಬಾ ಭಯ ಕಾಡ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಸ್ಥಳೀಯರು ಕೂಡ ಒಂದು ಆತಂಕದ ವಾತಾವರಣದಲ್ಲಿದ್ದಾರೆ. ಅಂದ್ರೆ ರಾತ್ರಿ ಹೊತ್ತಿಗೆ ಏನು ಇವರಿಗೆ ಭಯ ಆವರಿಸ್ತಾ ಇರುವಂತದ್ದು, ಮತ್ತೆ ನಿಜಕ್ಕೂ ಅಲ್ಲಿ ಪ್ರೇತ ಬಾಧೆ ಇದೆಯಾ ಏನು ಅನ್ನುವ ಒಂದು ಕುತೂಹಲ ಕೂಡ ಜನರಲ್ಲಿದೆ. ಹೀಗಾಗಿ ರಾತ್ರಿ ಹೊತ್ತಿಗೆ ನಿನ್ನೆ ರಾತ್ರಿ ಕೂಡ ಬಹಳಷ್ಟು ಜನ ಆ ಮನೆಗೆ ಬಂದಿದ್ದಾರೆ. ಮತ್ತೆ ಅವರ ಮನೆಯವರ ಪರಿಸ್ಥಿತಿಯನ್ನು, ಅವರ ಅಳಲನ್ನು ಕೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಆ ಉಮೇಶ್ ಶೆಟ್ಟಿ ಅನ್ನುವ ಮನೆಯವರು ಕೂಡ ತುಂಬಾ ಭಯದಲ್ಲಿರುವುದನ್ನು ಕೂಡ ಕಾಣಬಹುದಾಗಿದೆ. ಮತ್ತೆ ಆ ವಿಡಿಯೋದಲ್ಲಿ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ನಿಜಕ್ಕೂ ಅಲ್ಲಿ ಪ್ರೇತ ಬಾಧೆ ಇದೆಯಾ ಅಥವಾ ಯಾವ್ದಾದ್ರು ಪ್ರೇತ ದೈವದ ಬಾಧೆ ಇದೆಯಾ ಅನ್ನೋದು ಇನ್ನು ಕೂಡ ಗೊತ್ತಾಗಿಲ್ಲ. ಯಾರು ಕೂಡ ಹೇಳಿಕೊಂಡಿಲ್ಲ. ಅದರ ಬಗ್ಗೆ ಯಾರು ತಪಾಸಣೆ ಕೂಡ ಮಾಡಿಲ್ಲ. ಮತ್ತೊಮ್ಮೆ ಮಾತಾಡಿಸ್ತೀನಿ. ಮನೆಯ ಓನರ್ ಉಮೇಶ್ ಶೆಟ್ಟಿ ಅಂತ ಹೇಳಿ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್ ಶೆಟ್ಟಿ ಅವರೇ, ನಮಸ್ಕಾರ. ಸರ್ ನಮಸ್ತೆ. ಉಮೇಶ್ ಶೆಟ್ಟಿ ಮಾತಾಡ್ತಿಲ್ಲ, ಉಮೇಶ್ ಶೆಟ್ಟಿ ಅವರ ದೋಸ್ತಿ ನೆರಕರೆ ಅವರು ಮಾತಾಡ್ತಿದ್ದೀನಿ. ಸರ್ ಹೇಳಿ ಸರ್. ಅವರ ಮನೆ ಪಕ್ಕದ ಮನೆ ನಮ್ಮ ಮನೆ. ನಾವಿಲ್ಲಿ ಅವ್ರ ನೋಡ್ಕೊಂಡು ಹೋಗೋ ಮಾತಾಡ್ಸ್ಕೊಂಡು ಹೋಗೋದು ಬಂದಿದ್ದು ಮೇಡಮ್ ಸರ್. ಏನಾಯ್ತು ಇದು ಯಾವಾಗ ಆಗಿರೋದು ಈ ಘಟನೆ? ಅಲ್ಲಿ ಮನೆ ಮುಂದೆ ಪಾಪ ಭಯ ಪಟ್ಬಿಟ್ಟಿದ್ದಾರೆ. ಯಾವಾಗ ಆಗಿದ್ದು? ನೆನೆನಾ? ಹೌದು, ಮನೆಯಲ್ಲೆಲ್ಲ ಸ್ವಲ್ಪ ಭಯಭೀತರಾಗಿದ್ದಾರೆ. ನಿನ್ನೆಯಿಂದಲ್ಲ, ಒಂದು 4 days ಇಂದ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಅಂತ ಮನೆಯಲ್ಲಿ. ಓಕೆ. ಆಕ್ಚುಲಿ ನಮಗೂ ಕೂಡ ಅವರು ಏನಿರ್ಲಿಲ್ಲ. ಇವಾಗ 4 ದಿವಸದಿಂದ ತುಂಬಾ ಕಾಟ ಅಂತ. ಅದಕ್ಕೆ ನಿನ್ನೆ ಫುಲ್ ಸ್ಪ್ರೆಡ್ ಆಗಿದೆ, ಮಾಧ್ಯಮಗಳಲ್ಲೆಲ್ಲ ಬಂದಿತ್ತಲ್ಲ ಸರ್. ಅದೊಂದು ಫೋಟೋ ತಗೊಂಡಿದ್ದಾರೆ. ಫೋಟೋದಲ್ಲಿ ಮುಖ ಯಾರ್ದೋ ಮುಖ ಕಾಣಿಸ್ತಿದೆ ಅಂತ ಫೋಟೋದು ಬೇರೆ ಬಿಟ್ಟಿದ್ದಾರೆ. ಹೌದೌದೌದು, ಅವರ ಫ್ಯಾಮಿಲಿ ಅವರೇ ತೆಗೆದಿರೋ ಫೋಟೋನ ಅದು? ಹೌದೌದು, ಅವರ ಮಗಳೇ ತೆಗೆದಂತ ಫೋಟೋ. ಆಕ್ಚುಲಿ ಆ ಫೋಟೋದಲ್ಲಿ ಆತರ ಒಂದು ಮುಖ ಒಂದು ಇದಾಗಿದೆ, ಪ್ರತ್ಯಕ್ಷ ಆಗಿದೆ. ಓಕೆ. ಹೌದು. ಈಗ ಅವ್ರು ಹೇಳ್ತಾರೆ ನಮ್ಗೆ ಈ ತರ ಅನುಭವ ಆಗಿದೆ, ಬಟ್ಟೆ ಎಲ್ಲ ಇದಕ್ಕಿದಂಗೆ ಬೆಂಕಿ ಹತ್ಕೊಬಿಡುತ್ತೆ, ಮತ್ತೆ ಪಾತ್ರೆ ಬೀಳುತ್ತೆ ಅಂತ. ನೀವು ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ, ಘಟನೆ ಆಗೋ ಟೈಮ್ನಲ್ಲಿ ಏನಾದ್ರು ನೀವು ಗಮನಿಸಿದ್ದುಂಟಾ ಅಂತ? ಇಲ್ಲ ಸರ್, ನಾನು ಗಮನಿಸಲಿಲ್ಲ. ನಾನು ಅಲ್ಲದಲ್ಲಿ ಬೇರೆ ಎಲ್ಲ ಮನೆ ಹತ್ರದವರೆಲ್ಲ ನೋಡಿದ್ದಾರೆ ಸರ್. ಆ ತರ ಒಂದು ಘಟನೆ ಆಗುವಾಗ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲಿದ್ದಾರೆ. ಓಕೆ 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 ಥ್ಯಾಂಕ್ ಯು ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕಂದಾಚಾರ ವಿರೋಧಿ ಹುಲಿಕಲ್ ನಟರಾಜ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ಹುಲಿಕಲ್ ನಟರಾಜ್ ಸರ್, ನಮಸ್ತೆ.
ನಮಸ್ಕಾರ ಸರ್, ಈಗ ದಕ್ಷಿಣ ಭಾಗದಲ್ಲಿ ಒಂದಿಷ್ಟು ವಿಚಿತ್ರವಾದಂತಹ ಆಚರಣೆಗಳು ಗಮನಿಸ್ತಾ ಇದ್ದೀವಿ, ಜೊತೆಗೆ ವಿಚಿತ್ರವಾದಂತಹ ಘಟನೆಗಳನ್ನ ನಾವು ಗಮನಿಸ್ತೀವಿ. ಅಲ್ಲಿ ಒಂದು ಆಚರಣೆನೇ ಹಾಗೆ ನಂಬ್ಕೊಂಡು ಬಂದಿರ್ತಾರೆ, ಅದನ್ನ ನಾವು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಆದರೆ ಈಗ ಆಗಿರುವಂತಹ ಘಟನೆ ನಿಮ್ಮ ಗಮನಕ್ಕೆ ಬಂದಿದೆ ಅನ್ಕೋತೀನಿ. ಅಲ್ಲಿ ಇದ್ದಕ್ಕಿದಂಗೆ ಬಟ್ಟೆ ಬೆಂಕಿ ಹತ್ಕೊಳ್ಳುತ್ತಂತೆ, ಪಾತ್ರೆ ಬೀಳುತ್ತಂತೆ, ಜೊತೆಗೆ ಫೋಟೋ ಬೇರೆ ತೆಗೆದಿದ್ದಾರೆ, ಯಾರ್ದೋ ಮುಖ ಕಾಣಿಸ್ತಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಎದುರ್ಕೊಂಡ್ಬಿಟ್ಟಿದ್ದಾರೆ ಈ ಘಟನೆ ನೋಡಿ. ಅಲ್ಲಿ ಭಾಗದ ಇನ್ನೂ ಕೂಡ ಜನ ನಂಬ್ತಾರೆ, ಈ ದೇವರು ಆಗಲಿ ದಿಂಡ್ರಾಗಲಿ ಅಥವಾ ಈ ಆತ್ಮ ಅವೆಲ್ಲ ನಂಬ್ತಾರೆ ಸರ್ ಈಗಲೂ. ನೀವೇನು ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ? ನಾನು ಪ್ರಪ್ರಥಮವಾಗಿ ಸಾಷ್ಟಾಂಗ ನಿಜವಾಗ್ಲೂ ಇಂಥ ವಿಷಯಗಳನ್ನ ನಾವು ಕೆದಕಿ ಮೇಲೆ ತಂದು ಜನರ ಮುಂದೆ ಇಟ್ಟಾಗ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಹೇಳಿ ಗೊತ್ತಾಗತ್ತೆ. ನೀವು ನಿರೂಪಣೆ ಮಾಡ್ತಾ ಇದ್ದಾಗಲೇ ಒಂದು ಅದ್ಭುತವಾದ ಮಾತನ್ನ ಹೇಳಿದ್ರಿ. ಏನ್ ಹೇಳಿದ್ರಿ ಅಂದ್ರೆ, ಅವರವರ ಭಾವನೆಗಳಿಗೆ, ಮನಸ್ಸಿಗೆ ಮತ್ತು ವಿವೇಚನೆಗೆ ಬಿಟ್ಟ ವಿಷಯ ಅಂತ. ಇಲ್ಲಿ ಆ ಮನೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳಷ್ಟು ವಿಷಯ ನೆನ್ನೆಯಿಂದ ಹೇಳಿದ್ದೀನಿ. ಆ ಮನೆಯವ್ರಿಗೂ ಈಗ ಸಾರಿ ಕ್ಷಮೆ, ಪವರ್ ಟಿವಿಯವರು ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಈಗ ನಾನು ಹೇಳುವಂಥದ್ದು, ಕ್ಷಮೆ ಇರ್ಲಿ, ನಾನು ಹೇಳುವಂಥದ್ದು ಆ ಮನೆಯವರಿಗೆ ಈ ಪವರ್ ಟಿವಿಯ ಮುಖಾಂತರ ಒಂದು ಮನವಿ ಮಾಡ್ಕೊಡ್ತೇನೆ. ನಾಳೆ ಸಂಜೆ ನಿಮ್ಮ ಮನೆಗೆ ಯಾರೋ ಒಬ್ಬ ನಮ್ಮ ಸ್ನೇಹಿತರು ರಿಪೋರ್ಟರ್ ಮಾತನಾಡಿದ್ರು, ನಿಮ್ ಮನೆಗೆ ಬರ್ತೇನೆ, ನಿಮ್ ಮನೆಯೆಲ್ಲ ಇರ್ತೇನೆ, ನಿಮ್ ಮನೇಲಿದ್ದು ಏನೇನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಓಪನ್ ಅಪ್ ಆಗಿ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದೇನೆ. ಸಾಂತ್ವನ ಸಮಾಧಾನ ಕೊಡ್ತೇನೆ ಪವರ್ ಟಿವಿ ಮುಖಾಂತರ. ನನ್ನ ಅನಿಸಿಕೆ ಈಗ ನೋಡಿದ ಮೇಲ್ನೋಟಕ್ಕೆ ಮನುಷ್ಯನಿಗೆ ಮನಸ್ಸು ಈಗ ನೋಡಿ, ಎಕ್ಸಾಂಪಲ್ ನೀವೇ ಮಾತಾಡಿದ್ರಿ AI ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನಾವೇನು ವಾಟ್ಸಪ್ ಅಲ್ಲಿ ನೋಡ್ತಾ ಇರ್ತೀವಿ ಅದನ್ನೇ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡು ವಾಟ್ಸಪ್ ಪದೇ ಪದೇ ಅದೇ ಕೊಡ್ತಾ ಇರ್ತಾರೆ, ಇಮೇಜ್ ಅನ್ನು ಕೊಡ್ತಾ ಹೋಗುತ್ತೆ. ಹಾಗೆ ನಮ್ಮ ಮನಸ್ಸಿನ ಒಳಗಡೆ ಒಂದು ವಾಟ್ಸಪ್ ಇರುತ್ತೆ, ಅದು ಹೇಗೆ ಇಮೇಜ್ ಮಾಡ್ಕೊಳ್ತೀವಿ, ಬಿಲ್ಟ್ ಮಾಡ್ಕೊಳ್ತೀವಿ, ಅದೇ ನಮ್ಮ ಮುಂದೆ ಇಮೇಜ್ ಕಾಣ್ತಾ ಹೋಗುತ್ತೆ. ರವಿ ಕಂಡದ್ದನ್ನ ಕವಿ ಕಂಡನಾಗೆ. ಇಲ್ಲಿ ಅಲ್ಲೇನೆ ಎರಡು ಮನಸ್ಸುಗಳು ಇರ್ಬೋದು, ಒಂದು ವಿಕೃತ ಮನಸ್ಸು, ಒಂದು ಮಾನಸಿಕ ತುಮಲಕ್ಕೆ ಒಳಗಾದಂತಹ ಮನಸ್ಸು. ಈ ಮಾನಸಿಕ ತುಮಲಕ್ಕೆ ಒಳಗಾದಂತ ಮನಸ್ಸಿಗೆ ಏನ್ ನಡೆಯುತ್ತೆ ಅಂತ ಗೊತ್ತಾಗಲ್ಲ. ಜಾಗೃತಾವಸ್ಥೆಗೆ ಬಂದಾಗ ಬೆಂಕಿ ಹತ್ಕೊಳ್ತಾ ಇದೆ. ಸೈನ್ಸ್ ಹೇಳುತ್ತೆ ಎರಡು ವಸ್ತುಗಳ ಘರ್ಷಣೆ ಇಲ್ಲದೆ ಬೆಂಕಿ ಹತ್ಕೊಳಕ್ ಸಾಧ್ಯ ಇಲ್ಲ. ಆಮೇಲೆ ಇಮೇಜ್ ಅದು ಹೇಗೆ ಬರುತ್ತೆ, ನಮ್ಮ ಮನಸ್ಸಿನಲ್ಲಿ ಹೇಗೆ ಇಮೇಜ್ ಮೂಡ್ಕೊಳ್ತೀವಿ ಅದನ್ನು ಕೂಡ ಇಮೇಜ್ ಬರ್ತಾ ಇದ್ದಾಗ ವಾಟ್ಸಪ್ ಅಲ್ಲಿ ತಗೊಳ್ತೀವಲ್ವಾ, ನಾವೇ ಯೋಚನೆ ಮಾಡ್ಬೇಕು. ವಾಟ್ಸಪ್ ಅಲ್ಲಿ ಇಮೇಜ್ ನೀವು ಬಿಲ್ಡಪ್ ಮಾಡಿ ಅದೇ ರೀತಿ ಕೊಡುತ್ತೆ. ಅಷ್ಟು ತಂತ್ರಜ್ಞಾನ ಅಪ್ಡೇಟೆಡ್ ಆಗ್ತಾ ಇದೆ. ಈಗಲೂ ಹೇಳ್ತೀನಿ, ಇದು ಅಗೋಚರವಾದ ಶಕ್ತಿ ಅಲ್ಲ, ಭಾನಾಮತಿ ಅಲ್ಲ, ಮನಸ್ಸಿಗೆ ವಿಕೃತವಾಗಿ ಮಾನಸಿಕ ನೊಂದಿರುವಂತ ಒಳ ಮನಸ್ಸಿನಲ್ಲಿ ನಡೆಯುವಂತ ಯಾವುದೋ ಒಂದು ಮನಸ್ಸು ಅಲ್ಲಿದೆ. ಅದು ಯಾವುದು ಅಂತ ಕಂಡಿಡಿದ್ರೆ ಅದಕ್ಕೆ ಸೂಕ್ತ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಪವರ್ ಟಿವಿಯ ಮುಖಾಂತರ ನಾನು ಧೈರ್ಯ ಕೊಡ್ತೇನೆ, ಇದು ಅಗೋಚರವಾದ ಶಕ್ತಿ ಅಲ್ಲ, ಬಹನಾಮತಿ ಕೇಸ್ ಅಲ್ಲ, ಯಾವುದೋ ಮನಸ್ಸಿನ ಕ್ರಿಯೆ. ನಾನೇ ನಿಮ್ಮಲ್ಲಿಗೆ ಬಂದು ಪರಿಹಾರ ಮಾಡಿಕೊಡ್ತೇನೆ. ಯಾರಿಗೂ ಹೋಗಿ ನಂಬಿಕೆ ಇರ್ಲಿ, ಭಯದ ನಂಬಿಕೆ ಬೇಡ, ಮೂಲ ನಂಬಿಕೆ ಇರಲಿ. ಆದ್ರೆ ಯಾವುದೋ ಕಾಣದ ಕೈಗಳಿಗೋಸ್ಕರ ಮಾಡೋದ್ ಬೇಡ. ನಿಮ್ಮಲ್ಲಿ ಏನ್ ಬದಲಾವಣೆ ಆಗ್ಬೇಕು ಅನ್ನೋದನ್ನ ನಾನು ಈ ಪವರ್ ಟಿವಿಯ ಮುಖಾಂತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಗಮನಕ್ಕಾಗಿ ನಿರೀಕ್ಷೆ ಮಾಡ್ತೀವಿ. ಅದನ್ನ ಏನ್ ಭಯ ಇದೆ ಅದೇ ಹೋಗಲಾಡಿಸುವಂತಹ ಕೆಲಸವನ್ನ ನಾವು ನೀವು ಇಬ್ರು ಸೇರ್ಕೊಂಡು ಮಾಡೋಣ ಸರ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.